ಭಾರತದಲ್ಲಿ ಇನ್ಶೂರೆನ್ಸ್ ಮಿಸ್ ಸೆಲ್ಲಿಂಗ್ ಭಯಂಕರವಾಗಿ ಆಗುತ್ತೆ. ನಿಮಗೆ ಇನ್ಶೂರೆನ್ಸ್ ಮಾರಾಟ ಮಾಡೋದಕ್ಕೆ ಬರುವಂತಹ ಇನ್ಶೂರೆನ್ಸ್ ಏಜೆಂಟ್ ಬಗೆ ಬಗೆಯ ಕಾಗೆಯನ್ನು ನಿಮಗೆ ಹಾರಿಸ್ತಾರೆ. ನೀವು ಆಸ್ಪತ್ರೆಗೆ ಈ ಇನ್ಶೂರೆನ್ಸ್ ಪಾಲಿಸಿ ಹಿಡ್ಕೊಂಡು ಹೋದ್ರೆ ಸಾಕು, ಎಲ್ಲವೂ ಕೂಡ ಫ್ರೀ ಆಗಿ ಆಗುತ್ತೆ ಅಂತ ಅವ್ರು ಹೇಳಿರ್ತಾರೆ. ಬಟ್ ಇನ್ ರಿಯಾಲಿಟಿ ನೀವು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಅದರ ಕ್ಲೇಮ್ ಅನ್ನ ಇನ್ಶೂರರ್ ಜೊತೆಯಲ್ಲಿ ಮಾಡಿದಾಗ ನಿಜ ಬಣ್ಣ ಬಯಲಾಗುತ್ತೆ. ನಿಮ್ಮ ಕೈಯಿಂದ ನೀವು ದುಡ್ಡನ್ನು ಕೊಡಬೇಕಾಗಿ ಬರುತ್ತೆ. ಇದು ನಾನು ಕಳೆದ ಒಂದು ವಾರದಿಂದ ಇನ್ಶೂರೆನ್ಸ್ ಬಗ್ಗೆ ವಿಡಿಯೋವನ್ನ ಮಾಡೋದಕ್ಕೆ ಶುರು ಮಾಡಿದಾಗಿನಿಂದ ನೋಡ್ತಾ ಇರುವಂತಹ ಕಮೆಂಟ್ಗಳು. ನಾನು ಇಲ್ಲಿ ಆಸ್ಪತ್ರೆಗಳು ಬ್ಲೇಮ್ಡ್ ಆಗಿರ್ತಾರೆ, ಅವರು ಇನ್ಶೂರೆನ್ಸ್ ಇದೆ ಅಂತ ಹೇಳಿದ ಕಾರಣಕ್ಕೆ ನಮ್ಮ ಬಿಲ್ ಅನ್ನ ಇನ್ಫ್ಲೇಟ್ ಮಾಡ್ತಾರೆ ಅಂತ ಹೇಳುವಂತಹದ್ದು. ಇನ್ಶೂರರ್ಸ್ ಒಂದು ವಿಷಯವನ್ನ ಪ್ರಾಮಿಸ್ ಮಾಡಿರ್ತಾರೆ, ಬಟ್ ಕ್ಲೈಮ್ ಮಾಡೋದಕ್ಕೆ ಹೋದಾಗ ಆ ಪ್ರಾಮಿಸ್ ಅನ್ನ ಅವರು ಅಪ್ಹೋಲ್ಡ್ ಮಾಡೋದಿಲ್ಲ ಅಂತ ಹೇಳುವಂತಹದ್ದು. ಇನ್ಶೂರೆನ್ಸ್ ಏಜೆಂಟ್ಸ್ ಏನೇನೋ ಹೇಳಿರ್ತಾರೆ, ಬಟ್ ಇನ್ ರಿಯಾಲಿಟಿ ಅದು ಯಾವುದು ಕೂಡ ರಿಯಲೈಸ್ ಆಗೋದಿಲ್ಲ ಅಂತ ಹೇಳುವಂತಹದ್ದು. ಹೀಗೆ ಇದೆಲ್ಲವೂ ಕೂಡ ಅಪ್ ಟು ಅನ್ ಎಕ್ಸ್ಟೆಂಟ್ ಸರಿ, ಆದ್ರೆ ಇನ್ನೂ ಒಂದು ವಿಷಯ ಇದೆ, ಅದನ್ನ ನಾವು ಇಲ್ಲಿ ಅಕೌಂಟ್ಗೆ ತಗೋತಾ ಇಲ್ಲ. ಇಟ್ಸ್ ಈಸಿ ಟು ಬ್ಲೇಮ್ ಅದರ್ಸ್ ವೆನ್ ಸಮಥಿಂಗ್ ಗೋಸ್ ರಾಂಗ್, ಬಟ್ ಇನ್ ರಿಯಾಲಿಟಿ ಇಲ್ಲಿ ಇರುವಂತಹ ಇನ್ನೊಂದು ಅತಿ ಮುಖ್ಯ ಸಮಸ್ಯೆ, ನೀವು ಇನ್ಶೂರೆನ್ಸ್, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಯಾರೋ ಏನೋ ಹೇಳಿದ್ರು ಅಂತ ಅವರನ್ನು ನಂಬಿಕೊಂಡು ಇನ್ಶೂರೆನ್ಸ್ ಪಾಲಿಸಿಯನ್ನ ಕೊಂಡುಕೊಳ್ತಾ ಇರುವಂತಹದ್ದು, ಅದು ಅತಿ ಮುಖ್ಯ ಸಮಸ್ಯೆ. ಒಂದಿಷ್ಟು ವಿಚಾರಗಳು ಇರ್ತವೆ ಇಲ್ಲಿಯೇ ಇನ್ಶೂರೆನ್ಸ್ ವಿಷಯದಲ್ಲಿ ಜನ ಮೋಸ ಹೋಗುವಂತಹದ್ದು. ಆ ವಿಚಾರಗಳು ಯಾವುದು? ನಿಮ್ಮ ಇನ್ಶೂರೆನ್ಸ್ ಪಾಲಿಸಿಯ ಫೈನ್ ಪ್ರಿಂಟ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಇದೆಲ್ಲವೂ ಕೂಡ ನಿಮಗೆ ಕಾಣೋದಕ್ಕೆ ಸಿಗುತ್ತೆ. ನಿಮ್ಮ ಇನ್ಶೂರೆನ್ಸ್ ನಲ್ಲಿ ಇದಿದೆ ಅಂತ ಹೇಳಿದ್ರೆ ಯು ಆರ್ ಮಿಸ್ಲೆಡ್. ನಿಮ್ಮ ಇನ್ಶೂರೆನ್ಸ್ ಇನ್ನೂ ಖರೀದಿಯೇ ಮಾಡಿಲ್ಲ ನೀವು ಅಂತ ಹೇಳಿದ್ರೆ, ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ರೆ ನೀವು ನಿಮಗೆ ಗೊತ್ತಿರಬೇಕಾದಂತಹ ವಿಷಯಗಳನ್ನ ಒಂದು ಚೆಕ್ ಲಿಸ್ಟ್ ಮಾಡಿಟ್ಟುಕೊಂಡು ಇನ್ಶೂರೆನ್ಸ್ ಖರೀದಿ ಮಾಡೋದಕ್ಕೆ ಹೋದಾಗ ಕೇಳೋದು ಸಾಧ್ಯ ಆಗುತ್ತೆ. ಪಾಯಿಂಟ್ ನಂಬರ್ 1 ಇರುವಂತಹದ್ದು ರೂಮ್ ರೆಂಟ್ ಲಿಮಿಟ್ ಅಂತ ಹೇಳುವಂತಹ ಒಂದು ಫ್ಯಾಕ್ಟರ್. ಸಮ್ ಇನ್ಶೂರ್ಡ್ ಕಮ್ಮಿ ಇರುವಂತಹ ಪಾಲಿಸೀಸ್ ನಲ್ಲಿ 2, 3, 5 ಲಕ್ಷ, ಕೆಲವೊಂದು 10 ಲಕ್ಷದ ಪಾಲಿಸಿಗಳಲ್ಲಿ ಇದು ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಏನ್ ಹೇಳಿರ್ತಾರೆ ಅಂತಂದ್ರೆ, ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ನೀವು ಹಾಸ್ಪಿಟಲೈಸ್ ಆದಾಗ ನಿಮ್ಮ ರೂಮ್ ರೆಂಟ್ ಲಿಮಿಟ್ ಈಸ್ 1% ಆಫ್ ಸಮ್ ಇನ್ಶೂರ್ಡ್ ಪರ್ ಡೇ ಅಂತ ಇರುತ್ತೆ. 5 ಲಕ್ಷ ರೂಪಾಯಿಯ ಪಾಲಿಸಿ ಇದ್ರೆ ರೂಮ್ ರೆಂಟ್ ಲಿಮಿಟ್ 5,000 ರೂಪಾಯಿ, 3 ಲಕ್ಷದ ಪಾಲಿಸಿಗೆ 3,000, 2 ಲಕ್ಷದ ಪಾಲಿಸಿಗೆ 2,000. ಹೀಗೆ ಇದು ಒಂದು ಕ್ಯಾಟಗರಿ. ಆದ್ರೆ ಇನ್ನೊಂದು ಕ್ಯಾಟಗರಿ ರೂಮ್ ರೆಂಟ್ ನ ಮೇಲೆ ಏನು ಹೇಳೋದಿಲ್ಲ, ರೂಮ್ ಟೈಪ್ ನ ಬಗ್ಗೆ ಹೇಳಿರ್ತಾರೆ. ಸಿಂಗಲ್ ರೂಮ್ ತಗೊಳ್ಳೋ ಹಾಗಿಲ್ಲ, ಶೇರ್ಡ್ ರೂಮ್ ನಲ್ಲಿ ಇರಬೇಕು, ಜನರಲ್ ವಾರ್ಡ್ ನಲ್ಲಿ ಇರಬೇಕು, ಪ್ರೀಮಿಯಂ ರೂಮ್ ಗಳನ್ನ ತಗೊಳ್ಳುವ ಹಾಗಿಲ್ಲ ಅಂತ ಹೇಳುವಂತಹ ಕ್ಲಾಸಸ್ ಪಾಲಿಸಿಯಲ್ಲಿ ಇರುತ್ತೆ. ಇದರಿಂದ ಆಗುವ ಸಮಸ್ಯೆ ಏನು? ಒಂದು, ರೂಮ್ ರೆಂಟ್ ನದ್ದೇ ಸಮಸ್ಯೆ ನಿಮಗೆ ಎದುರಾಗುತ್ತೆ. ಆ 3,000 ರೂಪಾಯಿ ರೂಮ್ ರೆಂಟ್ ಲಿಮಿಟ್ ಇರುತ್ತೆ ಅಂತ ಹೇಳಿದ್ನಲ್ಲ, ಆ ಪಾಲಿಸಿ ನಿಮ್ಮ ಹತ್ರ ಇದೆ ಅಂತ ಯೋಚನೆ ಮಾಡಿ. ನೀವು ಆಸ್ಪತ್ರೆಗೆ ಅಡ್ಮಿಟ್ ಆದ್ರಿ, ನಿಮಗೆ ಆ ಆಸ್ಪತ್ರೆಯಲ್ಲಿ 3,000 ರೂಪಾಯಿಯ ಒಳಗೆ ಯಾವುದೇ ರೂಮ್ ಸಿಗ್ತಾ ಇಲ್ಲ. ಆಗ ನಿಮಗೆ ಅವರು 4,000 ರೂಪಾಯಿಯದ್ದು 5,000 ರೂಪಾಯಿಯದ್ದು ರೂಮ್ ಇದೆ ಅಂತ ಹೇಳಿ ನಿಮ್ಮನ್ನ ಹಾಕ್ತಾರೆ. ಮೊದಲ ಲಾಸ್ ನಿಮಗೆ ಆಗುವಂತಹದ್ದು ರೂಮ್ ರೆಂಟ್ ಲಿಮಿಟ್ ನದ್ದೇ. 10 ದಿನ ಆಸ್ಪತ್ರೆಯಲ್ಲಿದ್ರಿ, 40,000 ರೂಪಾಯಿ ರೂಮ್ ರೆಂಟೇ ಬಂತು ಅಂತ ಹೇಳಿದ್ರೆ ಈ ಪಾಲಿಸಿಯಲ್ಲಿ ಕ್ಲೈಮ್ ಆಗೋದು 2,000 ಪರ್ ಡೇ. ಯು ಲೂಸ್ 20,000 ರೈಟ್ ದೇ. ಇನ್ನೊಂದು ಸಮಸ್ಯೆ ಬರುವಂತಹದ್ದು ಪ್ರಪೋರ್ಷನೇಟ್ ಡಿಡಕ್ಷನ್ ಅಂತ ಹೇಳುವಂತಹ ಒಂದು ಕ್ಲಾಸ್ ಅನ್ನ ಇನ್ಶೂರರ್ಸ್ ಯೂಸ್ ಮಾಡ್ತಾರೆ. ನೀವು 2,000 ರೂಪಾಯಿಯ ಲಿಮಿಟ್ ಇದ್ದಲ್ಲಿ 4,000 ರೂಪಾಯಿಯ ರೂಮ್ ಅನ್ನ ಕಂಡುಕೊಂಡ್ರಿ, ಅಲ್ಲಿದ್ರಿ ನೀವು. ಹೀಗೆ ನಿಮ್ಮ ರೂಮ್ ಟೈಪ್ ಅಥವಾ ರೂಮ್ ರೆಂಟ್ ಹೆಚ್ಚಾಗಿಕೊಂಡು ಹೋದ ಹಾಗೆ ಉಳಿದಂತಹ ಮೆಡಿಕಲ್ ಕೇರ್ ನ ಕಾಸ್ಟ್ ಕೂಡ ಅದೇ ಪ್ರಪೋರ್ಷನ್ ನಲ್ಲಿ ಹೆಚ್ಚಾಗುತ್ತೆ. ಆ ಕಾರಣದಿಂದ ನಿಮ್ಮ ಓವರ್ ಆಲ್ ಬಿಲ್ ನ ಮೇಲೂ ಕೂಡ ಒಂದಿಷ್ಟು ಡಿಡಕ್ಷನ್ ಅನ್ನ ನಾವು ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಫಸ್ಟ್ ಪಾಯಿಂಟ್ ಟು ಕನ್ಸಿಡರ್, ನಿಮ್ಮ ಪಾಲಿಸಿಯಲ್ಲಿ ರೂಮ್ ರೆಂಟ್ ಲಿಮಿಟ್ ಇದೆಯಾ ಅನ್ನೋದನ್ನ ನೋಡಿ. ರೂಮ್ ರೆಂಟ್ ಲಿಮಿಟ್ ಇರುವಂತಹ ಪಾಲಿಸಿ ಅಂತಾದ್ರೆ ದಟ್ ಈಸ್ ಅ ನೋ. You should go for a policy which does not limit you on room rent and room type. ಎರಡನೆಯದು ಸಬ್ ಕ್ಯಾಟಗರಿಗಳು ಇರುವಂತಹ ಪಾಲಿಸಿಗಳು. ನಿಮ್ಮ ಹತ್ರ 10 ಲಕ್ಷದ್ದೇ ಪಾಲಿಸಿ ಇರುವಂತಹದ್ದು, ಆದ್ರೆ ನೀವೊಂದು ಹರ್ನಿಯಾ ಟ್ರೀಟ್ಮೆಂಟ್ ಹೋದ್ರೆ ಅದಕ್ಕೆ 40,000, ಕ್ಯಾಟ್ರಾಕ್ಟ್ ಮಾಡಿಸ್ತೀನಿ ಅಂತ ಹೋದ್ರೆ ಅದಕ್ಕೆ 30,000, ನೀ ರಿಪ್ಲೇಸ್ಮೆಂಟ್ ಮಾಡ್ತೀನಿ ಅಂತ ಹೋದ್ರೆ 1 ಲಕ್ಷ. ಈ ರೀತಿಯ ಸಬ್ ಲಿಮಿಟ್ ಗಳನ್ನ ಈ ಪಾಲಿಸಿಗಳಲ್ಲಿ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ಕ್ಯಾಟ್ರಾಕ್ಟ್ ಹೋದ್ರಿ, 70,000 ಬಿಲ್ ಬಂತು. ಕ್ಯಾಟ್ರಾಕ್ಟ್ ಗೆ ಲಿಮಿಟ್ ಇರುವಂತಹ 40,000, 30,000 ನಿಮ್ಮ ಕೈಯಿಂದ ಕೊಡಬೇಕು. ನೀ ರಿಪ್ಲೇಸ್ಮೆಂಟ್ ಹೋದ್ರಿ, 2 ಲಕ್ಷ ಬಿಲ್ ಬಂತು, ಸಬ್ ಲಿಮಿಟ್ ಇರುವಂತಹದ್ದು 1 ಲಕ್ಷ ನಿಮ್ಮ ಕೈಯಿಂದ ಕೊಡಬೇಕು. ಸೊ ಇದು ಎರಡನೇ ಅತಿ ದೊಡ್ಡ ಸಮಸ್ಯೆ. ತುಂಬಾ ಪಾಲಿಸಿಗಳಲ್ಲಿ ಇರುವಂತಹ ಸಮಸ್ಯೆ ಇದು. ಇನ್ಶೂರೆನ್ಸ್ ಏಜೆಂಟ್ಗಳಿಗೂ ಇದರ ಮಾಹಿತಿ ಸಂಪೂರ್ಣವಾಗಿರೋದಿಲ್ಲ, ಇನ್ಶೂರೆನ್ಸ್ ಖರೀದಿ ಮಾಡಿದವರಿಗೂ ಮಾಹಿತಿ ಇರೋದಿಲ್ಲ. ನೀವು ಫೈನಲಿ ಬಿಲ್ ಆಗಿ ಇನ್ನೇನು ಡಿಸ್ಚಾರ್ಜ್ ಆಗಬೇಕು ಅಂತ ಆದಾಗ ಅಪ್ರೂವಲ್ ಬರುವಂತಹದ್ದು ಇಷ್ಟು ಕಮ್ಮಿ ಅಂತ ನಿಮಗೆ ಗೊತ್ತಾಗುತ್ತೆ, ಅಂಡ್ ಯು ಲೂಸ್ ಯುವರ್ ಮೈಂಡ್. ಇನ್ಶೂರರ್ ಅನ್ನ ಬ್ಲೇಮ್ ಮಾಡ್ತೀರಿ, ಬಟ್ ಇನ್ ರಿಯಾಲಿಟಿ ಯು ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಪಾಲಿಸಿ ಅಂತ ಹೇಳುವಂತಹದ್ದು ರಿಯಾಲಿಟಿ.
ಮೂರನೆಯದು, ನೀವಿರುವಂತಹ ಜಾಗದಲ್ಲಿ ಕ್ಯಾಶ್ಲೆಸ್ ನೆಟ್ವರ್ಕ್ ಇರುವಂತಹ ಹಾಸ್ಪಿಟಲ್ಸ್ ಇದ್ದಾವ ಆ ಪಾಲಿಸಿಯದ್ದು ಅನ್ನೋದು ನಿಮಗೆ ಅರ್ಥ ಆಗಬೇಕು. ನೀವು ಒಂದು ಸ್ಪೆಸಿಫೈಡ್ ಡಾಕ್ಟರ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದೀರಿ, ಒಂದು ಸ್ಪೆಸಿಫೈಡ್ ಹಾಸ್ಪಿಟಲ್ ಅನ್ನೇ ಚೂಸ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಅದು ನೆಟ್ವರ್ಕ್ ಲಿಸ್ಟ್ ನಲ್ಲಿ ಇದೆಯಾ ಅನ್ನೋದನ್ನ ಮೊದಲು ನೋಡಿ. ನೆಟ್ವರ್ಕ್ ಲಿಸ್ಟ್ ನಲ್ಲಿ ಇಲ್ಲದೆ ಇರುವಂತಹ ಹಾಸ್ಪಿಟಲ್ಸ್ಗೆ ನೀವು ಹೋದ್ರೆ ಕ್ಯಾಶ್ಲೆಸ್ ಸಿಗೋದಿಲ್ಲ, ರಿಯಂಬರ್ಸ್ಮೆಂಟ್ ಮಾಡಬೇಕಾಗತ್ತೆ. ರಿಯಂಬರ್ಸ್ಮೆಂಟ್ಗೆ ಬಿಲ್ ಕೊಡಬೇಕು, ಬಿಲ್ಲಿನ ಜೊತೆಗೆ ಒಂದಿಷ್ಟು ಕ್ಲಾರಿಫಿಕೇಶನ್ ಅಂತ ಕೇಳ್ತಾರೆ, ಅದನ್ನ ನೀವು ಕೊಡಬೇಕಾಗುತ್ತೆ. ಆಸ್ಪತ್ರೆಗೆ ಒಮ್ಮೆ ಹೋಗೋದು, ಇನ್ಶೂರರ್ಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು, ಅವ್ರು ಇನ್ನೊಂದು ಡಾಕ್ಯುಮೆಂಟ್ ಇಲ್ಲ ಮತ್ತೊಂದು ತಂದುಕೊಡು ಅಂತ ಕೇಳೋದು, ಇದೇ ಆಗುತ್ತೆ. ಸಾಧ್ಯ ಆದಷ್ಟು ಕ್ಯಾಶ್ಲೆಸ್ ನೆಟ್ವರ್ಕ್ ಇರುವಂತಹ ಹಾಸ್ಪಿಟಲ್ಗೆ ನೀವು ಹೋದ್ರೆ ಡಿಸ್ಚಾರ್ಜ್ ಆಗೋದಕ್ಕಿಂತ ಮುಂಚೆ ಎಲ್ಲ ಡಾಕ್ಯುಮೆಂಟೇಶನ್ ಅಪ್ರೂವಲ್ ಆಗುವ ಕಾರಣದಿಂದಾಗಿ ನಿಮಗೆ ಸಮಸ್ಯೆ ಆಗುವಂತಹ ಕಮ್ಮಿ. ಸೊ ಇದು ಮೂರನೇ ಪಾಯಿಂಟ್ ಇರುವಂತಹದ್ದು. ಕ್ಯಾಶ್ಲೆಸ್ ನೆಟ್ವರ್ಕ್ ಹಾಸ್ಪಿಟಲ್ಸ್ ಇದ್ದಾವ ಅನ್ನೋದನ್ನ ನೋಡಿ. ಇನ್ ಕೇಸ್ ಆಫ್ ನಾನ್ ನೆಟ್ವರ್ಕ್ ಹಾಸ್ಪಿಟಲ್ಸ್ ಎಷ್ಟರ ಮಟ್ಟಿಗೆ ಅವರು ಅಪ್ರೂವಲ್ ಕೊಡ್ತಾರೆ ಅನ್ನೋದನ್ನ ನೋಡಿ. 80%, 90% ಅಪ್ರೂವಲ್ಸ್, 10% ಕೋಪೆ, 20% ಕೋಪೆ ಇನ್ ಕೇಸ್ ಆಫ್ ನಾನ್ ನೆಟ್ವರ್ಕ್ ಹಾಸ್ಪಿಟಲ್ಸ್ ಅಂತ ಹೇಳುವಂತಹದ್ದು ಕ್ಲಾಸ್ ಇರುತ್ತೆ, ಅದನ್ನ ನೀವು ನೋಡ್ಬೇಕಾಗುತ್ತೆ. ಮೂರನೇ ಪಾಯಿಂಟ್ ಇರುವಂತಹದ್ದು, ನಿಮ್ಮ ಪಾಲಿಸಿಯಲ್ಲಿ ಕೋಪೆ ಇದೆಯಾ ಅನ್ನೋದನ್ನ ನೀವು ನೋಡ್ಬೇಕು. ಈಗ ನೀವೊಬ್ಬ 60 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ ವ್ಯಕ್ತಿ ಅಂತ ಹೇಳಿ ಆದ್ರೆ ನಿಮ್ಮ ಬಳಿಯಲ್ಲಿರುವಂತಹ ಪಾಲಿಸಿಯಲ್ಲಿ ಕೋಪೆ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಕ್ರೈಮ್. ಸಿಂಪಲ್ ಆಗಿ ಹೇಳ್ತೀನಿ, ಇಟ್ ಇಸ್ ಅ ಕ್ರೈಮ್. ಬಿಕಾಸ್ ನಿಮ್ಮ ಹತ್ರ 10 ಲಕ್ಷ ರೂಪಾಯಿಯ ಪಾಲಿಸಿ ಇದೆ, 20% ಕೋಪೆ ಅದರಲ್ಲಿ ಇದೆ, 10 ಲಕ್ಷ ರೂಪಾಯಿ ಬಿಲ್ ಬಂತು. ಆ 10 ಲಕ್ಷ ರೂಪಾಯಿಯ ಬಿಲ್ ನಲ್ಲಿ 20% ಕೋಪೆ ಇರುವ ಕಾರಣಕ್ಕೆ 2 ಲಕ್ಷವನ್ನ ನಿಮ್ಮ ಕೈಯಿಂದ ನೀವು ಕೊಡ್ಬೇಕಾಗುತ್ತೆ. ನಿಮ್ಮ ಹತ್ರ ಇರುವಂತಹ ಪಾಲಿಸಿ 10 ಲಕ್ಷದ್ದೇ, ಆಗಿರುವಂತಹ ಬಿಲ್ ಕೂಡ 10 ಲಕ್ಷದ್ದೇ, ಬಟ್ 20% ಕೋಪೆ ಇತ್ತು ಅಂತ ಹೇಳುವ ಕಾರಣಕ್ಕೆ 2 ಲಕ್ಷ ನಿಮ್ಮ ಕೈಯಿಂದ ಕೊಡಬೇಕಾಗಿ ಬರುತ್ತೆ. ಸೊ ಟೇಕ್ ದಿಸ್ ನೋಟ್. ಕೋಪೆ ಇದೆಯಾ ಅನ್ನೋದನ್ನ ಮೊದಲು ನೋಡಿ. ಕೋಪೆ ಇರುವಂತಹ ಪಾಲಿಸಿಗಿಂತ ಕೋಪೆ ಇಲ್ಲದಿರುವಂತಹ ಆಪ್ಷನ್ಸ್ ನಿಮಗೆ ಖಂಡಿತ ಸಿಗುತ್ತೆ, ಅದನ್ನ ಆಯ್ಕೆ ಮಾಡಿಕೊಳ್ಳಿ. ಇನ್ನೊಂದು ಪಾಯಿಂಟ್ ಇರುವಂತಹದ್ದು ಕನ್ಸ್ಯೂಮೇಬಲ್ಸ್. ಈ ವಿಚಾರ ತುಂಬಾ ದೊಡ್ಡದಾಗಿ ಜಗತ್ತಿಗೆ ಗೊತ್ತಾದ್ದು ಕೋವಿಡ್ ನಂತರ. PPE ಕಿಟ್ಸ್, ಗ್ಲೌಸ್, ಮಾಸ್ಕ್, ಸಿರಿಂಜಸ್, ಡ್ರಿಪ್, ಹೀಗೆ ಬಳಕೆ ಆಗುವಂತಹ ಕನ್ಸ್ಯೂಮೇಬಲ್ಸ್ ಇದು ಕೆಲವೊಂದು ಪಾಲಿಸಿಗಳಲ್ಲಿ ಎಕ್ಸ್ಕ್ಲೂಡೆಡ್ ಲಿಸ್ಟ್ ನಲ್ಲಿ ಇರುತ್ತೆ. ಈಗ ಕನ್ಸ್ಯೂಮೇಬಲ್ಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಲಿಸ್ಟ್ ಆಫ್ ಐಟಮ್ಸ್ ಅಂತ ಹೇಳಿ ಆದ್ರೆ, ನೀವು ಒಂದು 30 ದಿನ ಹಾಸ್ಪಿಟಲ್ ನಲ್ಲಿ ಇದ್ರಿ, 15 ದಿನ ಹಾಸ್ಪಿಟಲ್ ನಲ್ಲಿ ಇದ್ರಿ ಅಂದ್ರೆ ಇದೇ 1.5-2 ಲಕ್ಷ ರೂಪಾಯಿವರೆಗೆ ಹೋಗುತ್ತೆ. ಇದನ್ನ ನಿಮ್ಮ ಪಾಲಿಸಿ ಕವರ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ನಿಮ್ಮ ಕೈಯಿಂದ ಪಾಕೆಟ್ ನಿಂದ ಪೇ ಮಾಡಬೇಕಾಗಿ ಬರುತ್ತೆ. ವೇಟಿಂಗ್ ಪೀರಿಯಡ್ ಫಾರ್ ಸ್ಪೆಸಿಫೈಡ್ ಇಲ್ನೆಸಸ್ ಅಂತ, ನಿಮಗೆ ನೀ ರಿಪ್ಲೇಸ್ಮೆಂಟ್ ಗೆ ಹೋಗ್ಬೇಕು, ಹರ್ನಿಯಾ ಟ್ರೀಟ್ಮೆಂಟ್ ಆಗ್ಬೇಕು, ಪೈಲ್ಸ್ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಆಗ್ಬೇಕು, ಇಂತಹದಕ್ಕೆ ಪಾಲಿಸಿ ತಗೊಂಡು ಮೊದಲ 3 ವರ್ಷ, ಮೊದಲ 4 ವರ್ಷ ಕ್ಲೈಮ್ ಆಕ್ಸೆಪ್ಟ್ ಆಗೋದಿಲ್ಲ ಅಂತ ಹೇಳುವಂತಹ ಕ್ಲಾಸಸ್ ಕೆಲವು ಪಾಲಿಸೀಸ್ ನಲ್ಲಿ ಇರುತ್ತೆ. ಇನ್ನು ಕೆಲವು ಪಾಲಿಸೀಸ್ ನಲ್ಲಿ 90 ದಿನದ ಅವಧಿ, 30 ದಿನದ ಜನರಲ್ ವಿಂಡೋ ಇರುತ್ತೆ. ಈ ಎರಡರಲ್ಲಿ ಯಾವುದನ್ನ ನೀವು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವ ಆಲೋಚನೆ ನೀವು ಮಾಡಿ. ಯೂಶುವಲಿ ನೀ ರಿಪ್ಲೇಸ್ಮೆಂಟ್ ನಂತಹ ಸಮಸ್ಯೆಗಳಿದ್ದಾಗ ಅದನ್ನ ಮೊದಲ 2 ವರ್ಷ ಸುಮಾರು ಪಾಲಿಸಿಗಳು ಕವರ್ ಮಾಡೋದಿಲ್ಲ. ಬಿಕಾಸ್ ದೇರ್ ಅಗೇನ್ ಪೀಪಲ್ ಮಿಸ್ಯೂಸ್ ದೀಸ್. 10 ಲಕ್ಷದ ಪಾಲಿಸಿಯನ್ನು ಇವತ್ತು ತಗೊಳ್ತಾರೆ, 1 ತಿಂಗಳಾದ್ಮೇಲೆ ನೀ ರಿಪ್ಲೇಸ್ಮೆಂಟ್ ಗೆ ಹೋಗ್ತಾರೆ, 2 ಲಕ್ಷ ಅದಕ್ಕೆ ಖರ್ಚಾಗಿರುತ್ತೆ ಅಂಡ್ ದೇ ಕ್ಲೇಮ್ ದಟ್. ನಿಮಗೆ ಈಗ ಗೊತ್ತಿದೆ ನನಗೆ ಇದೊಂದು ಅಗತ್ಯ ಇದೆ ಅಂತ ಆ ಕಾರಣಕ್ಕೆ ಹೋಗುವಂತಹ ಸಮಸ್ಯೆ ಇದ್ದಾಗ ಇನ್ಶೂರರ್ಸ್ ಆಲ್ಸೋ ಟೇಕ್ ಕೇರ್ ದಟ್ ಓಕೆ, ನಾವು ಸ್ವಲ್ಪ ಆಲೋಚನೆ ಮಾಡ್ಬೇಕಿಂತಹದ್ದಕ್ಕೆ ಅಂತ. ಬಟ್ ಅದು ಎಷ್ಟು ಕಮ್ಮಿ ಇದೆ ಅಷ್ಟು ಕಮ್ಮಿ ಇರೋದನ್ನ ನೀವು ಆಯ್ಕೆ ಮಾಡಿಕೊಳ್ಳಿ, ದಟ್ ವಿಲ್ ಹೆಲ್ಪ್ ಯು. ಇನ್ನೊಂದು, ಆಸ್ಪತ್ರೆಯಿಂದ ಹೊರಗೆ ಬಂದ ಕೂಡಲೇ ಮುಗಿತಾ, ಅಥವಾ ಸರ್ಜರಿ ಅಂತಹ ಸಮಸ್ಯೆಗಳಿದ್ದಾವೆ ಅಂತ ಹೇಳಿದ್ರೆ ಪ್ಲಾನ್ಡ್ ಹಾಸ್ಪಿಟಲೈಸೇಷನ್ ಅಂತ ಆದ್ರೆ ಆಸ್ಪತ್ರೆಗೆ ಹೋಗಿ ಆದ ಮತ್ತೆ ಮಾತ್ರ ಖರ್ಚು ಬರೋದಾ? ಅದಕ್ಕಿಂತ ಮುಂಚೆಯೂ ಬರುತ್ತೆ. ಇದನ್ನ ಪ್ರೀ ಹಾಸ್ಪಿಟಲೈಸೇಷನ್, ಪೋಸ್ಟ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಪ್ರೀ ಹಾಸ್ಪಿಟಲೈಸೇಷನ್ 60 ದಿನ, ಪೋಸ್ಟ್ ಹಾಸ್ಪಿಟಲೈಸೇಷನ್ 180 ದಿನ, ಇಷ್ಟು ವಿಂಡೋ ಕೊಡುವಂತಹ ಪಾಲಿಸಿಗಳಿದ್ದಾವೆ. ಅದೇ ಪ್ರೀ ಹಾಸ್ಪಿಟಲೈಸೇಷನ್ ಇಲ್ಲ, ಪೋಸ್ಟ್ ಹಾಸ್ಪಿಟಲೈಸೇಷನ್ 30 ಡೇಸ್ ಅಂತ ಹೇಳುವಂತಹ ಪಾಲಿಸಿಗಳು ಕೂಡ ಇದ್ದಾವೆ. ಇಂತಹದ್ದು ಇದ್ದಾಗ ನೀವು ಯಾವುದು ಹೆಚ್ಚಿನ ವಿಂಡೋವನ್ನು ನಿಮಗೆ ಕೊಡುತ್ತೆ ಅಂತಹ ಪಾಲಿಸಿಗಳನ್ನ ಆಯ್ಕೆ ಮಾಡಿಕೊಳ್ಬೇಕು. ಅದನ್ನ ಮಾಡಿಕೊಂಡಾಗ ಸಾಧ್ಯ ಆದಷ್ಟು ಕವರ್ ನಿಮಗೆ ಈ ಇನ್ಶೂರೆನ್ಸ್ ನಿಂದ ಸಿಗುತ್ತೆ. ಇನ್ನೊಂದು, ಇವತ್ತು ಫ್ಯಾಮಿಲಿ ಫ್ಲೋಟರ್ ಪ್ಲಾನ್ಗಳು ತುಂಬಾ ಪಾಪ್ಯುಲರ್ ಆಗಿದ್ದಾವೆ. ಈಗ ಒಂದು 4 ಜನರ ಕುಟುಂಬ, ಅಪ್ಪ ಅಮ್ಮ 2 ಮಕ್ಕಳು, ಏಜ್ ಸಮ್ವೇರ್ ಅರೌಂಡ್ 35-40 ಅಂತ ಆಲೋಚನೆ ಮಾಡಿ, ಮಕ್ಕಳದ್ದು 8-10 ವರ್ಷ ಅಂತ ಯೋಚನೆ ಮಾಡಿ 20 ಲಕ್ಷ ರೂಪಾಯಿಯ ಪಾಲಿಸಿಯನ್ನು ತಗೊಂಡಿದ್ದಾರೆ ಅಥವಾ 10 ಲಕ್ಷ ರೂಪಾಯಿಯ ಪಾಲಿಸಿಯನ್ನು ತಗೊಂಡಿದ್ದಾರೆ ಅಂತ ಆಲೋಚನೆ ಮಾಡುವ. ಆ ವರ್ಷದಲ್ಲಿ ಒಂದು ಹಾಸ್ಪಿಟಲೈಸೇಷನ್ ಪಾಲಿಸಿ ಶುರುವಾದ ಸ್ವಲ್ಪ ಸಮಯದಲ್ಲೇ ಆಗತ್ತೆ, 6-7 ಲಕ್ಷ ರೂಪಾಯಿ ಬಿಲ್ ಆಯ್ತು. ಈಗ ನಿಮ್ಮ ಕವರ್ ಇರುವಂತಹದ್ದು 10 ಲಕ್ಷ, 7 ಲಕ್ಷ ರೂಪಾಯಿಯ ಬಿಲ್ ಆಲ್ರೆಡಿ ಆಗಿಬಿಟ್ಟಿದೆ ನಿಮಗೆ, ಇನ್ನು 3 ಲಕ್ಷ ಉಳಿದಿರುವಂತಹದ್ದು. ಬಟ್ 3 ಜನ ಬೇರೆ ಇನ್ಶೂರ್ಡ್ ಇದ್ದಾರೆ, ಹೆಂಡತಿ ಮಗಳು ಅಂತ ಯೋಚನೆ ಮಾಡೋಣ. ಈಗ ಇವ್ರಿಗೆ ಏನಾದ್ರೂ ಪಾಲಿಸಿ ಪೀರಿಯಡ್ ನಲ್ಲಿ ಆಯ್ತು, ಆ ವರ್ಷದಲ್ಲಿ ಏನಾದ್ರೂ ಇವ್ರಿಗಾಯ್ತು ಅಂತ ಹೇಳಿದ್ರೆ ಮತ್ತೆ ಪಾಲಿಸಿ ಇರುವಂತಹದ್ದು ಬರೀ 3 ಲಕ್ಷ ಮಾತ್ರ.
ಅದರಲ್ಲೇ ಎಲ್ಲವನ್ನು ಮ್ಯಾನೇಜ್ ಮಾಡಬೇಕಾಗಿ ಬರುತ್ತೆ. ಇದು ಆಗಬಾರ್ದು ಅಂತ ಹೇಳಿದ್ರೆ ಪಾಲಿಸಿ ಶುಡ್ ಪ್ರೊವೈಡ್ ಯು ಸಮಥಿಂಗ್ ನೋನ್ ಎಸ್ ರಿಸ್ಟೋರೇಷನ್ ಆಫ್ ಕವರ್. 20 ಲಕ್ಷ ರೂಪಾಯಿಯ ಪಾಲಿಸಿ ಇದೆ, 10 ಲಕ್ಷ ರೂಪಾಯಿ ಖರ್ಚಾಗಿದೆ, ಬರೀ 10 ಲಕ್ಷ ಉಳಿದಿರುವಂತಹದ್ದು. ಬಟ್ ಯು ಸೇ ನಾನು ಪ್ರೀಮಿಯಂ ಅನ್ನ ಮತ್ತೊಮ್ಮೆ ಪೇ ಮಾಡ್ತೀನಿ, 30,000 ಪ್ರೀಮಿಯಂ ಇತ್ತು ಅಂತ ಯೋಚನೆ ಮಾಡಿ ಪ್ರೀಮಿಯಂ ಅನ್ನ ಮತ್ತೆ ಪೇ ಮಾಡ್ತೀನಿ, ಐ ವಾಂಟ್ ರಿಸ್ಟೋರೇಷನ್ ಆಫ್ ಕವರ್ ಅಂತ ಹೇಳಿದ್ರೆ ಸಂಪೂರ್ಣವಾದ ರಿಸ್ಟೋರೇಷನ್ ಆದ್ರೆ ನಿಮಗೆ ಮತ್ತೆ 20 ಲಕ್ಷ ರೂಪಾಯಿ ಅವೈಲೇಬಲ್ ಆಗುತ್ತೆ. ಕೆಲವೊಂದು ಪಾಲಿಸಿಗಳು ಇದನ್ನ ಫ್ರೀ ಆಫ್ ಕಾಸ್ಟ್ ಮಾಡ್ತಾರೆ, ರಿಸ್ಟೋರೇಷನ್ ಆಫ್ ಕವರ್ ಪಾಸಿಬಲ್ ಅಂತ. ಕೆಲವೊಂದು ಪಾಲಿಸಿಗಳು ದೇ ಆಸ್ಕ್ ಯು ಟು ಪೇ ದ ಪ್ರೀಮಿಯಂ ಅಗೈನ್. ಕೆಲವು ಪಾಲಿಸಿಗಳಲ್ಲಿ ರಿಸ್ಟೋರೇಷನ್ ಆಫ್ ಕವರ್ ಫಾರ್ ಅನ್ರಿಲೇಟೆಡ್ ಇಲ್ನೆಸ್ ಅಂತ ಹೇಳುವಂತಹದ್ದಿರುತ್ತೆ. ಕೆಲವೊಂದು ಪಾಲಿಸಿಗಳಲ್ಲಿ ಅನ್ಲಿಮಿಟೆಡ್ ನಂಬರ್ ಆಫ್ ರಿಸ್ಟೋರೇಷನ್ಸ್ಗೆ ಅವಕಾಶ ಇರುತ್ತೆ. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ವಿಚ್ ಡಿಫ್ರೆನ್ಶಿಯೇಟ್ ಅ ಗ್ರೇಟ್ ಪಾಲಿಸಿ ಫ್ರಮ್ ಅ ಗುಡ್ ಪಾಲಿಸಿ ಆರ್ ಅ ಬ್ಯಾಡ್ ಪಾಲಿಸಿ. ಸೊ ನಿಮಗೆ ಈ ರಿಸ್ಟೋರೇಷನ್ ಆಫ್ ಕವರ್ ಯಾವಾಗಿದೆ, ಎಷ್ಟಿದೆ, ಯಾವ ಇಲ್ನೆಸ್ಗೆ ರಿಸ್ಟೋರೇಷನ್ ಆಫ್ ಕವರ್ ಇದೆ ಅನ್ನುವಂತಹದ್ದು ಗೊತ್ತಿರಬೇಕು. ಗೊತ್ತಿಲ್ಲ ಅಂದ್ರೆ ಫೈನ್ ಪ್ರಿಂಟ್ ಓಪನ್ ಮಾಡಿ ನೋಡಿ, ಪಾಲಿಸಿ ಡಾಕ್ಯುಮೆಂಟ್ ಅನ್ನು ತೆಗೆದು ನೋಡಿ, ಅಲ್ಲಿ ಮಾಹಿತಿ ಇರುತ್ತೆ. ರಿಸ್ಟೋರೇಷನ್ ಆಫ್ ಕವರ್ ಇಲ್ಲ ಅಥವಾ ರಿಸ್ಟೋರೇಷನ್ ಆಫ್ ಕವರ್ ಫಾರ್ ಅನ್ರಿಲೇಟೆಡ್ ಇಲ್ನೆಸ್ ಮಾತ್ರ ಇದೆ ಅಂದ್ರೆ ಯುವರ್ ಆಪ್ಷನ್ ಇಸ್ ಟು ಗೋ ಅಹೆಡ್ ಅಂಡ್ ಪೋರ್ಟ್ ದಟ್ ಪಾಲಿಸಿ. ಕ್ಯಾನ್ಸರ್ ನಂತಹ ಸಮಸ್ಯೆ ಬಂದಾಗ ಮಾಡರ್ನ್ ಟ್ರೀಟ್ಮೆಂಟ್, ಎಕ್ಸ್ಪೆರಿಮೆಂಟಲ್ ಟ್ರೀಟ್ಮೆಂಟ್ ಅಂತ ಹೇಳುವಂತಹದ್ದನ್ನ ಮಾಡಬೇಕಾಗುತ್ತೆ. ಓರಲ್ ಕೀಮೋಥೆರಪಿ ಇದೆ, ಸ್ಟೆಮ್ ಸೆಲ್ ಥೆರಪಿಗಳು ಇದ್ದಾವೆ. ಇಂತಹದ್ದಕ್ಕೆ ಸಬ್ಲಿಮಿಟ್ ಇದೆ ಅಥವಾ ಇಂತಹದ್ದನ್ನ ನಾವು ಕವರ್ ಮಾಡೋದಿಲ್ಲ ಅಂತ ಒಂದು ಕೆಲವು ಪಾಲಿಸಿಗಳು ಹೇಳ್ತವೆ. ರೋಬೋಟಿಕ್ ಟ್ರೀಟ್ಮೆಂಟ್ಗಳು ಅಥವಾ ರೋಬೋಟಿಕ್ ಸರ್ಜರಿ ಅಂತಹ ಸರ್ಜರಿಗಳನ್ನ ನಾವು ಕವರ್ ಮಾಡೋದಿಲ್ಲ ಅಂತ ಕೆಲವೊಂದಿಷ್ಟು ಪಾಲಿಸಿಗಳು ಹೇಳ್ತವೆ. ಸಿ, ವೆನ್ ಅನ್ ಇಲ್ನೆಸ್ ಕಮ್ಸ್ you will not have control on certain aspects. ರೋಬೋಟಿಕ್ ಸರ್ಜರಿ ನನಗೆ ಬೇಡ, ಓರಲ್ ಕೀಮೋ ಬೇಡ, ಸ್ಟೆಮ್ ಸೆಲ್ ಥೆರಪಿ ನನಗೆ ಬೇಡ ಅಂತ ಹೇಳುವಂತಹ ಪರಿಸ್ಥಿತಿಯಲ್ಲಿ ನೀವು ಇರ್ತೀರಿ ಅಂತ ಹೇಳೋದಕ್ಕಾಗೋದಿಲ್ಲ. ನಿಮ್ಮ ಇಲ್ನೆಸ್ಗೆ ಯಾವುದು ಸರಿ ಅಂತ ಹೇಳೋದನ್ನ ವೈದ್ಯರು ನಿರ್ಧಾರ ಮಾಡ್ತಾರೆ. ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಅನ್ನ ನೀವು ಪಡಿಬೇಕಾಗುತ್ತೆ. ಅಂಡ್ ಇಫ್ ಯು ಹ್ಯಾವ್ ಅ ಹೆಲ್ತ್ ಇನ್ಶೂರೆನ್ಸ್, ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಅದನ್ನ ಕವರ್ ಮಾಡಬೇಕು ಅಂತ ಹೇಳುವಂತಹ ಎಕ್ಸ್ಪೆಕ್ಟೇಷನ್ ಇರುವಂತಹದ್ದು ಸರಿ, ಅಂಡ್ ಅದು ಆಗಬೇಕು. ಬಟ್ ಇನ್ ಕೇಸ್ ನಿಮ್ಮ ಪಾಲಿಸಿ ಅದನ್ನ ಕವರ್ ಮಾಡಲಿಲ್ಲ ಅಂತಾದ್ರೆ ಯು ಮಿಸ್ ಔಟ್ ಅಗೈನ್ ಆನ್ ದಟ್. ಇಂತಹದ್ದು ಆಗಬಾರ್ದು. ಇದಾಗಬಾರ್ದು ಅಂದ್ರೆ ಏನಾಗಬೇಕು, ನೀವು ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಮ ಬಳಿಯಲ್ಲಿರುವಂತಹ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯ ಮೇಲೆ ಹೊಂದಿರಬೇಕು. ಯಾರೋ ಹೇಳಿದ್ರು, ಏನೋ ಹೇಳಿದ್ರು ಅನ್ನುವ ಕಾರಣಕ್ಕೆ ನೀವು ಪಾಲಿಸಿಯನ್ನ ಖರೀದಿ ಮಾಡಿದ್ರೆ ಸಮಸ್ಯೆಗೆ ಎದುರಾಗ್ತೀರಿ. ಮಿಸ್ ಸೆಲ್ಲಿಂಗ್ ರ್ಯಾಂಪೆಂಟ್ ಆಗಿರುವಂತಹದ್ದು ಇನ್ಶೂರೆನ್ಸ್ ನಲ್ಲಿ. ಇನ್ಶೂರೆನ್ಸ್ ಏಜೆಂಟ್ಸ್ ಬರ್ತಾರೆ, ಅವರ ಕಮಿಷನ್ಗೋಸ್ಕರ ಏನೇನೋ ಹೇಳಿ ಹೋಗ್ತಾರೆ, ನೀವು ಅದನ್ನು ನಂಬ್ತೀರಿ. ಸಿ, ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಎರಡು ಪಾಲಿಸಿಗಳು. ಯಾರು ಕೂಡ ಪಾಲಿಸಿಯನ್ನ ಖರೀದಿ ಮಾಡುವಂತಹದ್ದು ಇದನ್ನು ಉಪಯೋಗ ಮಾಡಬೇಕು ಅನ್ನುವಂತಹ ಇಂಟೆನ್ಷನ್ ನಿಂದ ಅಲ್ಲ. ಒಂದು ವೇಳೆ ಉಪಯೋಗ ಮಾಡಬೇಕಾಗಿ ಬಂತು, ಗಾಡ್ ಫಾರ್ಬಿಡ್, ಸಚ್ ಥಿಂಗ್ಸ್ ನೆವರ್ ಹ್ಯಾಪನ್, ಆಗೋದು ಬೇಡ. ಆದ್ರೆ ಬಂತು ಅಂದ್ರೆ ಆಗ ಸಮಸ್ಯೆಗೆ ಬೀಳೋದು ಬೇಡ ಅನ್ನುವ ಕಾರಣಕ್ಕೆ ನಾವು ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡೋದು. ಇದು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಇವತ್ತಿನ ವಿಡಿಯೋ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಯೋಚನೆ ಮಾಡ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಬೇರೆಯವರಿಗೂ ಕೂಡ ಹಂಚಿಕೊಂಡು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮ್ಗೆ ಉಪಯೋಗಕರವಾಗಿತ್ತು ಅಂತ ಆಲೋಚನೆ ನಂದು ಆಗಿದ್ರೆ ಒಂದು ಥಮ್ಸ್ ಅಪ್ ಕೊಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.